ಈ ವರ್ಷದ ಶಬರಿಮಲೆ ಯಾತ್ರೆಯ ಸಂದರ್ಭದಲ್ಲಿ ಅತ್ಯಂತ ನೋವಿನ ಅಹಿತಕರವಾದಂಥ ಅನೇಕ ಘಟನೆಗಳನ್ನು ನೋಡಬೇಕಾದಂಥ ಸಂದರ್ಭ ಬಂತು. ಅದರಲ್ಲಿ ವಿಶೇಷವಾಗಿ 8 ವರ್ಷದ ಮಗುವೊಂದು ನೂಕುನುಗ್ಗಲಿಗೆ ಸಿಕ್ಕಿ ತನ್ನ ಜೀವತ್ಯಾಗವನ್ನು ಮಾಡಿದಂಥ ದಾರುಣ ಘಟನೆ. ರಸ್ತೆ ಬದಿಯಲ್ಲಿ ಮಲಿಕೊಂಡಂಥ 40 ವರ್ಷದ ಯುವಕನೊಬ್ಬನ ಕಾಲಿನ ಮೇಲೆ ಬಸ್ ಹರಿದು ಕಾಲನ್ನು ಊನ ಮಾಡಿಕೊಂಡುವಂಥ ಘಟನೆ. 24 ಗಂಟೆಗಳ ಕಾಲ ಸತತವಾಗಿ ಕ್ಯೂನಲ್ಲಿ ನಿಂತು ದೇವರ ದರ್ಶನಕ್ಕೆ ಕಷ್ಟಪಡುವಂತಹ ಮಾತೆಯರು, ಮಕ್ಕಳು, ವಿಕಲಚೇತನರು ಕೇವಲ ಕಾದಿದ್ದು ಮಾತ್ರವಲ್ಲ, ಈ ಸಂದರ್ಭದಲ್ಲಿ ಅವರಿಗೆ ಆಹಾರದ ನೀರಿನ ವ್ಯವಸ್ಥೆ ಕೂಡ ಅಲ್ಲಿಯ ದೇವಸ್ವಂ ಬೋರ್ಡ್ ಮಾಡದೆ ಜನರು ನರಕ ಸದೃಶವಾದಂತಹ ಒಂದು ನೋವನ್ನು ಅನುಭವಿಸಿದಂಥ ದೃಶ್ಯ. ಹಾಗೆ ಎಲ್ಲ ಭಾಗಗಳಲ್ಲಿ ಶಬರಿಮಲೆಗೆ ತಲುಪಬೇಕಾದಂತಹ ಪಂಪ, ಎರ್ಮೇಲಿ, ಪತ್ತನಂತಿಟ್ಟ, ಕೋಟಯಂ, ನಿಲಕ್ಕಲ್ ಎಲ್ಲ ಕಡೆಯೂ ವಾಹನಗಳನ್ನು ತಡೆದು ನಿಲ್ಲಿಸಿ, ಎಲ್ಲ ಹೊರ ರಾಜ್ಯಗಳಿಂದ ಬಂದಂಥ ವಾಹನಗಳನ್ನ ತಡೆದು ನಿಲ್ಲಿಸಿ ಸತತವಾಗಿ 18ರಿಂದ 20 ಗಂಟೆಗಳ ಕಾಲ ಅವುಗಳ ಮುಂದೆ ಹೋಗಲಿಕ್ಕೆ ಬಿಡದೆ ಆ ನಿಂತ ಜಾಗದಲ್ಲಿ ಅವರಿಗೆ ಪ್ರಾಥಮಿಕ ಸೌಕರ್ಯಗಳಾಗಲಿ, ಆಹಾರದ ವ್ಯವಸ್ಥೆ ಆಗಲಿ, ವಸತಿಗಾಗಲಿ ಯಾವುದೇ ಸೌಕರ್ಯಗಳನ್ನ ಮಾಡಿಕೊಡದೆ ಅಲ್ಲಿಯ ರಾಜ್ಯ ಸರ್ಕಾರ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳ ಮೇಲೆ ಒಂದು ರೀತಿಯ ದಬ್ಬಾಳಿಕೆಯನ್ನು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೀಗೆಲ್ಲ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಸಾಧಾರಣವಾಗಿ ಇರ್ತಿದ್ದಂತಹ ಪೊಲೀಸ್ ವ್ಯವಸ್ಥೆಗಿಂತ ಅತ್ಯಂತ ಕಡಿಮೆ ಸಂಖ್ಯೆಯ ಪೊಲೀಸ್ ವ್ಯವಸ್ಥೆ ಅಲ್ಲಿತ್ತು. ಹಾಗೂ ಕಡಿಮೆ ಸಂಖ್ಯೆಯ ಬಸ್ಗಳ ವ್ಯವಸ್ಥೆ ಇತ್ತು. ಯಾಕಂದರೆ ನಿಲಕ್ಕಲ್ನಿಂದ ಪ್ರತಿದಿನ 150 ಬಸ್ ಹೋಗಬೇಕು, ಅಂಥ ಕಡೆ ಕೇವಲ 50 ಬಸ್ಸು. ಪಂಪಾದಿಂದ 240 ಬಸ್ಸನ್ನು ಬಿಡಬೇಕಾದಂಥ ಜಾಗದಲ್ಲಿ ಕೇವಲ 40 ಬಸ್ಸುಗಳನ್ನ ಬಿಟ್ಟಿದ್ರು. ಯಾಕಂದರೆ ಅಲ್ಲಿಗೆಲ್ಲ ನಮ್ಮ ಸ್ವಂತ ವಾಹನಗಳು ಹೋಗಲ್ಲ. ಒಂದು ಪರಿಧಿ ಆದ ನಂತರ ನಾವು ಸರ್ಕಾರಿ ಬಸ್ಗಳಲ್ಲೇ ಓಡಾಡಬೇಕು. ಆದರೆ ಅದಕ್ಕೆ ಬೇಕಾದಂಥ ಬಸ್ಗಳ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಅದಲ್ಲದೆ ಏನಾಗ್ತಿತ್ತು ಸಾಧಾರಣವಾಗಿ ಅಂದರೆ ಎಲ್ಲ ಸಾರ್ವಜನಿಕ ಸೇವಾ ಸಂಸ್ಥೆಗಳು, ಅಯ್ಯಪ್ಪ ಸ್ವಾಮಿ ಸೇವಾ ಸಂಘ, ರಾಷ್ಟ್ರೀಯ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ, ವಿಶ್ವ ಹಿಂದೂ ಪರಿಷತ್, ಹೀಗೆ ಅನೇಕ ಸಾರ್ವಜನಿಕ ಸೇವಾ ಸಂಘಟನೆಗಳು ದಾರಿಯಲ್ಲಿ ಹೋಗುವಂಥ ಎಲ್ಲ ಭಕ್ತಾದಿಗಳಿಗೆ ಆಹಾರವನ್ನು, ನೀರನ್ನು ಉಚಿತವಾಗಿ ಕೊಡುವಂಥದ್ದು ಪ್ರತಿ ವರ್ಷ ನಡೀತಿತ್ತು. ಆದರೆ ಈ ವರ್ಷ ತಿರುವಿತಾಂಕೂರು ದೇವಸ್ವಂ ಬೋರ್ಡ್ನವರು ಅದಕ್ಕೊಂದು ನಿಯಂತ್ರಣವನ್ನು ಹೇರಿ ಕೆಲವನ್ನು ಕೊಡಬೇಕು, ಕೆಲವನ್ನು ಕೊಡಬಾರ್ದು, ಕೆಲವನ್ನ ಹೊರಗಿಡುವಂಥ ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ಭಕ್ತಾದಿಗಳಿಗೆ ಈ ಥರ ಮಾಡಿ ಅವರಾದರೂ ಒಂದು ವ್ಯವಸ್ಥೆ ಮಾಡಿದರೆ ಸರಿ ಇತ್ತು. ಅವರು ಯಾವುದೇ ವ್ಯವಸ್ಥೆಯನ್ನು ಮಾಡದೆ ಸೇವಾ ಸಂಸ್ಥೆಗಳನ್ನೆಲ್ಲ ತಡೆಯೋದ್ರ ಮೂಲಕ ಎಲ್ರಿಗೂ ಅನ್ನಾಹಾರಕ್ಕೆ ಕೂಡ ಪರದಾಡುವಂಥ ಒಂದು ಪರಿಸ್ಥಿತಿ ಉಂಟಾಯಿತು. ಈ ಎಲ್ಲ ಸಂಕಷ್ಟಗಳಿಗೆ ಕಾರಣವಾದಂಥ ಕಮ್ಯುನಿಸ್ಟರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಂಥ ಪಿಣರಾಯಿ ವಿಜಯನ್ರವರು ಈ ವಿಷಯದಲ್ಲಿ ತಕ್ಷಣವೇ ಕಾರ್ಯಪ್ರವೃತ್ತರಾಗಬೇಕು. ಅದರಲ್ಲಿ ವಿಶೇಷವಾಗಿ ಮಾತೆಯರು, ಮಕ್ಕಳು ಮತ್ತು ವಿಕಲಚೇತನರಿಗೆ ವಿಶೇಷ ದರ್ಶನವನ್ನು ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಹಾಗೂ ಈ ಪೊಲೀಸ್ ಪೇದೆಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು. ಬಸ್ಗಳನ್ನು ಹೆಚ್ಚಿಸುವ ಮುಖಾಂತರ ಸುಗಮವಾದ ಸಂಚಾರ ವ್ಯವಸ್ಥೆಯನ್ನು ನೀಡಬೇಕು. ಹಾಗೂ ಸಾರ್ವಜನಿಕ ಸೇವಾ ಸಂಸ್ಥೆಗಳು ಯಾರು ಅಲ್ಲಿ ಅನ್ನ ಆಹಾರವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಭಕ್ತಾದಿಗಳಿಗೆ, ಅವರಿಗೆಲ್ಲರಿಗೂ ಅವಕಾಶವನ್ನು ಕೊಡೋದ್ರ ಮುಖಾಂತರ ಯಾತ್ರಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು. ಹಾಗೂ ಇಷ್ಟೆಲ್ಲ ಒಂದು ನಿರ್ವಹಿಸ್ತಾ ಇರುವಂಥದ್ದು ತಿರುವಿತಾಂಕೂರು ದೇವಸ್ವಂ ಬೋರ್ಡ್. ಮುಖ್ಯವಾಗಿ ಹೇಳಬೇಕಂದ್ರೆ ಈ ತಿರುವಿತಾಂಕೂರು ದೇವಸ್ವಂ ಬೋರ್ಡ್ನಲ್ಲಿ ತಿರುವಿತಾಂಕೂರು ದೇವಸ್ವಂ ಬೋರ್ಡ್ ಈ ತಿರುವಿತಾಂಕೂರು ದೇವಸ್ವಂ ಬೋರ್ಡ್ನಲ್ಲಿ ಇರುವಂಥ ಸದಸ್ಯರು ದೈವ ವಿಶ್ವಾಸಿಗಳಲ್ಲದಂತಹ ಕಮ್ಯುನಿಸ್ಟ್ ಸದಸ್ಯರನ್ನು ಇವರು ಮಾಡಿರೋ ಕಾರಣ ಅವರು ಯಾರಿಗೂ ಇದರ ಬಗ್ಗೆ ಯಾವುದೇ ಕಾಳಜಿ ಇಲ್ಲದಂತೆ ಆಗಿದೆ. ಯಾಕಂದರೆ ಇದರ ಬಗ್ಗೆ ಏನಾದರೂ ಒಂದು ಪರಿಹಾರ ಕಾಣ್ಕೋಬೇಕಂದ್ರೆ ತಿರುವಿತಾಂಕೂರು ದೇವಸ್ವಂ ಬೋರ್ಡ್ ಮಾಡಬೇಕು. ಆದರೆ ತಿರುವಿತಾಂಕೂರು ದೇವಸ್ವಂ ಬೋರ್ಡ್ನಲ್ಲಿ ದೈವಭಕ್ತಿ ಇಲ್ಲದಂಥ ಹಾಗೂ ಹಿಂದೂ ವಿರೋಧಿಗಳಾದಂಥ ಅನೇಕ ಜನರು ಅದರಲ್ಲಿ ಸೇರಿಕೊಂಡಿರೋದ್ರಿಂದ ಸಮಸ್ಯೆ ಹೆಚ್ಚಳ ಆಗ್ತಾ ಇದೆ. ಆದ ಕಾರಣ ಆ ಬೋರ್ಡ್ನಲ್ಲಿ ಯಾವುದೇ ಪಕ್ಷದವರಲಿ, ಕಮ್ಯುನಿಸ್ಟರೇ ಇರಲಿ, ಆದರೂ ದೈವ ವಿಶ್ವಾಸಿಗಳು, ಧರ್ಮ ವಿಶ್ವಾಸಿಗಳನ್ನ ತಂದು ಅದರಲ್ಲಿ ಇಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಈ ಎಲ್ಲ ಸಮಸ್ಯೆಗಳಿಗೂ
ಸ್ಪಷ್ಟವಾದಂಥ ಪ್ರತಿಕ್ರಿಯೆ ನೀಡಬೇಕಾದಂಥ ಮುಖ್ಯ ವಿರೋಧ ಪಕ್ಷವಾದಂಥ ಕೇರಳದ ಕಾಂಗ್ರೆಸ್ ಕೂಡ ಮೌನವನ್ನು ತಾಳಿರೋದು ತನ್ನ ಹಿಂದೂ ವಿರೋಧಿ ನೀತಿಯ ಹೇಗೆ ಅದನ್ನು ಮುಂದುವರಿಸ್ಕೊಂಡು ಬರ್ತಿದೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ. ಈ ಎಲ್ಲ ಕಾರ್ಯಗಳು ರಾಜ್ಯ ಸರ್ಕಾರ ಮಾಡದೆ ಹೋದಲ್ಲಿ ದಯವಿಟ್ಟು ಕೇರಳದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಂತ ಪಿಣರಾಯಿ ವಿಜಯನ್ ಅವರು ರಾಜೀನಾಮೆಯನ್ನಾದರೂ ಕೊಡಬೇಕು, ಅಥವಾ ಕೇಂದ್ರ ಸರ್ಕಾರ ಶಬರಿಮಲೆ ದೇವಸ್ಥಾನವನ್ನು ರಾಷ್ಟ್ರೀಯ ಪಾರಂಪರಿಕ ದೇವಸ್ಥಾನ ಅಂತ ಘೋಷಣೆ ಮಾಡಿ ಅದಕ್ಕೆ ಕೇಂದ್ರದ ರಕ್ಷಣಾ ಪಡೆಯನ್ನು ನಿಯೋಗಿಸಿ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಂದು ರಕ್ಷಣೆಯನ್ನು ಕೊಡುವಂಥ ಹಾಗೂ ಅವರ ಜೀವಕ್ಕೆ ಅಪಾಯವಾಗದಂತೆ ನೋಡಿಕೊಳ್ಳುವಂಥ ಕಾರ್ಯವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಪಡಿಸಿ ಶಬರಿಮಲೆಯ ದೇವಸ್ಥಾನದ ಬಗ್ಗೆ ನಮಗಿರುವಂಥ ಕಾಳಜಿಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಶಿವಮೊಗ್ಗದಿಂದ ಪ್ರತಿ ವರ್ಷ ಸುಮಾರು 12,000 ಜನ ಹೋಗ್ತಾರೆ. ಈ ಸರಿನ ಅದಕ್ಕಿಂತ ಜಾಸ್ತಿ ಇದ್ದಾರೆ, 15,000ದಷ್ಟು ಜನ ಹೋಗ್ತಾರೆ ಅನ್ನೋದು ಈ ಸರಿ. ಯಾಕಂದರೆ ಈಗ ಮಾಲೆ ಜಾಸ್ತಿ ಆಗ್ತಾ ಇದ್ದಾರೆ. ಇಲ್ಲ ಹೋಗ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಅಲ್ಲಿ ಸಂಚಾಲಕರಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಈ ವರ್ಷ 28ನೇ ವರ್ಷದ ಯಾತ್ರೆ ಮುಗಿಸಿ ಇನ್ನು 2 ದಿವಸದ ಮುಂಚೆ ಬಂದೆ. ನಾನು ಸ್ವತಃ ಏನು ಟಿ ವಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಾನು ಆ ಜಾಗದಲ್ಲಿದ್ದೆ. ಏನಾಗಿದೆ ಅಂದರೆ ಎರಿಮೆಲಿಯಿಂದ ನೀಲಕಲ್ಲಿಗೆ ಒಂದು 55ರಿಂದ 60 ಕಿಲೋಮೀಟ್ರ್ ಇರ್ಬೋದು. 1 ಗಂಟೆ ಇಲ್ಲಾಂದರೆ 1.5 ಗಂಟೆಯಲ್ಲಿ ತಲುಪುವಂಥ ಜಾಗಕ್ಕೆ ನಮ್ಮ ಗಾಡಿಯಲ್ಲಿ ನಾವು ಅಲ್ಲಿಗೆ ಹೋಗೋಕ್ಕೆ ಮಿನಿಮಮ್ ಬೆಳಗ್ಗೆ 8 ಗಂಟೆಗೆ ನಾವು ಬಿಟ್ಟವರು ಎರಿಮೆಲಿನ ಸಂಜೆ 4:30-5 ಗಂಟೆಗೆ ನೀಲಕಲ್ಲು ಮುಟ್ಟಿದ್ದೀವಿ. ಅಲ್ಲಿವರೆಗೂ ರೋಡ್ ಉದ್ದಕ್ಕೂ ಗಾಡಿಗಳು ನಿಲ್ಲಿಸ್ಕೊಂಡು ಯಾರು ಬಿಟ್ಟರೆ ಕಾರಣ ಏನೂ ಇಲ್ಲ. ಅಲ್ಲೇನೋ ಗಾಡಿ ಅನಾಹುತ ಆಗಿದೆ, ಮತ್ತೊಂದೇನೋ ಆಗಿದೆ, ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ, ಈ ಥರದ್ದು ಏನಾದ್ರು ಸಮಸ್ಯೆ ಇದೆ ಅಂದರೆ ನಮ್ಮ ಗಾಡಿ ತಡೆ ಹಿಡಿಯೋದ್ರಲ್ಲ ಅರ್ಥ ಇದೆ. ಅಲ್ಲಿ ಏನೇನೂ ಆಗಿಲ್ಲ. ಗಾಡಿಗಳು ಅಲ್ಲಿಂದ ಬರೋ ಗಾಡಿಗಳು ಬರ್ತಾಯಿದ್ದಾವೆ, ಇಲ್ಲಿಂದ ಹೋಗೋ ಗಾಡಿಗಳನ್ನು ಬಿಡ್ತಾಯಿಲ್ಲ. ಸಂಜೆ ನಾವು 5 ಗಂಟೆಗೆ ಅಲ್ಲಿ ತಲುಪಿದ ಮೇಲೆ ನೀಲಕಲ್ಲಿಂದ ನಮ್ಮ ವಾಹನದಲ್ಲಿ ನಾವು ಪಂಪಕ್ಕೆ ಹೋಗಂಗಿಲ್ಲ, ಅವ್ರ ಬಸ್ಸಲ್ಲೇ ಹೋಗ್ಬೇಕು. ಕೊನೆಗಲ್ಲಿ ನಮ್ಮ ಗಾಡಿ ಬಿಟ್ಟು ಅವ್ರ ಬಸ್ ಹತ್ತಿದ್ವಿ. ಅಲ್ಲಿಂದ ಒಂದು 6 ಗಂಟೆ 6:30ಗೆ ಪಂಪ. ಅಲ್ಲಿಂದ ನಾವು ಕನ್ನಿಮೂಲ ಗಣಪತಿಗೆ ಪಂಪದಿಂದ ಒಂದು 300-350 ಅಡಿನೂ ಡಿಸ್ಟೆನ್ಸ್ ಇಲ್ಲ. ಅಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 4:15 ಗಂಟೆ 5 ಗಂಟೆ ಅಲ್ಲೇ ನಿಲ್ಲಿಸ್ತಾರೆ. ಕಾರಣ ಏನು ಅಂತ ಏನು ಹೇಳಲ್ಲ, ಒಟ್ಟು ಅನೌನ್ಸ್ ಮಾಡ್ತಾಯಿರ್ತಾರೆ ಮೇಲ್ಗಡೆ ಸನ್ನಿಧಾನದಲ್ಲಿ ತುಂಬ ರಶ್ ಇದೆ, ಹಂಗಾಗಿ ಕೆಳಗಿಳಿರಿ, ಇಲ್ಲಿಂದ ಬರೋರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ. ನಾವು ಸಂಜೆ 6:30ಗೆ ಪಂಪ ಬಿಟ್ಟವರು ಮಾರನೇ ದಿವಸ ಬೆಳಗ್ಗೆ 12:30ಗೆ ದೇವ್ರ ದರ್ಶನ ಮಾಡಿದ್ವಿ. ನಾನು ಅಂತಲ್ಲ, ನಮ್ಮ ಜೊತೆ ಇದ್ದವರು ಅಷ್ಟೂ ಜನನೂ ಅಲ್ಲಿಂದ ಹೋಗೋದಕ್ಕೆ 11:30ಗೆ ದೇವಸ್ಥಾನ ಬಾಲಾಗ್ತಾಯಿದ್ರು, ಈಗ 10:30ಗೆ ದೇವಸ್ಥಾನ ಬಾಲಾಗ್ತಾಯಿದ್ದಾರೆ. ಎರಡನೇದು ನಮಗೆ ಹೋಗೋ ಜಾಗದಲ್ಲಿ ಎಲ್ಲೂ ಕೂಡ ಒಂದು ನೀರಿನ ವ್ಯವಸ್ಥೆನೋ ಇಲ್ಲ ಒಂದು ಹೋಟ್ಲೆಲ್ಲ ಮುಂಚೆ 24 ಗಂಟೆ ಇತ್ತು. ನೈಟಲ್ಲಿ ಎನಿ ಟೈಮ್ ಬೇಕಾದ್ರೂ ಅಲ್ಲಿ ಊಟದ ವ್ಯವಸ್ಥೆನೋ ತಿಂಡಿ ವ್ಯವಸ್ಥೆನೋ ಏನಿತ್ತು. ಈಗ ಅವೆಲ್ಲ ಏನೂ ಇಲ್ಲ. 10:30ಗೆ ಹೋಟ್ಲು ಕ್ಲೋಸ್ ಅಂತಾರೆ ಹೋಗಿ ಕೇಳಿದ್ರೆ. ಅಲ್ಲಿ ಊಟದ ವ್ಯವಸ್ಥೆನೂ ಸರಿ ಇಲ್ಲ. ಆಮೇಲೆ ಈಗ ಹೊಸ್ದಾಗಿ ಏನೋ ಶೆಡ್ ಬೇರೆ ತಿರುಪತಿ ಥರ ಶೆಡ್ ಮಾಡಿದ್ದಾರೆ. ಆ ಶೆಡ್ಡಲ್ಲಿ ತೊಗೊಂಡೋಗಿ ಹಾಕಿಬಿಡ್ತಾರೆ. ಹಾಕಿದ್ರೆ ಅಲ್ಲೊಂದು 3 ಗಂಟೆ 4 ಗಂಟೆ ಸುಮ್ಮನೆ ಅಲ್ಲಿ ಒಳಗೆ ಹಾಕಿರ್ತಾರೆ, ಏನು ಉದ್ದೇಶನೇ ಇರಲ್ಲ. ಅಲ್ಲಿಂದ ನಾವು ಕೊನೆಗೆ ಆಯಿತು ಬೆಳಗ್ಗೆ 18 ಪಡಿ ಏನಿದೆ ಅದನ್ನು ಹತ್ತಿ ಮೇಲೋದ್ವಿ. ಮೇಲೋಗಿ ನೋಡಿದ್ರೆ ದೇವಸ್ಥಾನದಲ್ಲಿ ಸ್ವಾಮಿಮಾರುಗಳೇ ಇಲ್ಲ. 18 ಮೆಟ್ಲು ಹತ್ತಿ ಮೇಲೋದ್ರೆ ನಮಗೆ ರಶ್ ಆಗೋದೇ ಬಂದು ಮೆಟ್ಲು ಹತ್ತದ ಮೇಲೆ ಮೇಲಿಂದ ದೇವ್ರ ದರ್ಶನ ಮಾಡೋಕ್ಕೆ ಏನು ಕೆಳಗಿಳಿದು ಬರ್ತೀವಿ, ಅಲ್ಲೇ ಸಿಕ್ಕಾಪಟ್ಟೆ ಕ್ರೌಡ್ ಆಗೋದು. ಖಾಲಿ ಇದೆ. ಮೆಟ್ಲು ಹತ್ತದ ಮೇಲೆ 5 ನಿಮಿಷ 10 ನಿಮಿಷದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಕೆಳಗಿಳಿದ್ವಿ. ಕೆಳಗಿಳಿದ್ರೆ ಸನ್ನಿಧಾನದಲ್ಲಿ ಪೂರ ವಿರಿ ಎಲ್ಲ ಖಾಲಿ ಇದ್ದಾವೆ. ಎಲ್ಲಿಂದ ಎಲ್ಲೂ ಹೋದರೂ ವಿರಿ ಖಾಲಿ ಇದ್ದಾವೆ. ಮೇಲಿರೋ ಹೋಟ್ಲುಗಳಲ್ಲಿ 4 ಜನ ಊಟಕ್ಕಿಲ್ಲ. ಇದೇ ನಾವು ಮುಂಚೆ ಎಲ್ಲ ಯಾತ್ರೆ ಮಾಡ್ಬೇಕಾದ್ರೆ ಆ ಹೋಟ್ಲಿಗೆ ಹೋಗ್ಬೇಕು ಅಂದರೆ ಒಂದು ಶಕ್ತಿ ಮಾಡೋಕ್ಕೆ ಟೋಕನ್ ಇಸ್ಕೊಳ್ಳೋಕೆ ಕಾಯಬೇಕು ಅರ್ಧ ಗಂಟೆ, ಅಷ್ಟು ಕ್ರೌಡ್ ಇರೋದು ಹೋಟ್ಲೊಳಗೆ ಮೇಲೆ ಸನ್ನಿಧಾನದಲ್ಲಿ. ಈಗ ಹೋಟ್ಲುಗಳಲ್ಲಿ 4 ಜನ ಇಲ್ಲ ಮೇಲೆ, ಅಷ್ಟು ಖಾಲಿ ಇದೆ. ಇಲ್ಲಿಂದ ಹೋಗೋರಿಗೆ ಏನಿದೆ, ಈಗ ಮೊನ್ನೆ ಟಿ ವಿ ಮಾಧ್ಯಮದಲ್ಲೆಲ್ಲ ಬರ್ತಾ ಇರೋದು ಆ ಪಂಪದಲ್ಲಿ ಏನು ನಿಲ್ಲಿಸ್ತಾರೆ 4 ಗಂಟೆ 5 ಗಂಟೆ ಆ ಕ್ರೌಡನ್ನು ತೋರಿಸ್ತಿದ್ದಾರೆ. ಮೇಲೆ ಸನ್ನಿಧಾನನ ಎಲ್ಲೂ ತೋರಿಸ್ತಾ ಇಲ್ಲ. ಸನ್ನಿಧಾನದಲ್ಲಿ ಪೂರ ಖಾಲಿ ಇದೆ. ನಾವು ಅಲ್ಲಿಂದ ಮುಗಿಸ್ಕೊಂಡು ಅಭಿಷೇಕ ಮುಗಿಸ್ಕೊಂಡು ಕೆಳಗೆ ಇಳಿದು ಬರ್ಬೇಕಾರೆ ಜನನೇ ಇಲ್ಲ. ಮತ್ತು ರಿಟರ್ನ್ ಬರ್ಬೇಕಾದ್ರೆ ಪಂಪದಲ್ಲಿ ಅದೇ ಕತೆ. ಸಾಯಂಕಾಲ 6 ಗಂಟೆಗೆ ಬಂದರೆ ಅಲ್ಲಿಂದ ಅಲ್ಲಿವರೆಗೂ ಫುಲ್ಲು ಕ್ರೌಡು. ನೀಲಕಲ್ಲು ಬಂದು ಗಾಡಿ ತೊಗೊಂಡು ರಿಟರ್ನ್ ಬರ್ತಾಯಿದ್ವಿ ಪಟ್ಟಣಂತಿಟ್ಟ ಮೇಲೆ. ಹೆಚ್ಚು ಕಮ್ಮಿ 8ರಿಂದ 10 ಕಿಲೋಮೀಟ್ರ್ ಗಾಡಿಗಳು ನಿಂತಿದ್ದಾವೆ. ನಮಗೆ ಗಾಡಿ ಅಡ್ಡ ಹಾಕಿ ಎಲ್ಲ ಸ್ವಾಮಿಮಾರುಗಳು ಕೇಳ್ತಾರೆ, ಸ್ವಾಮಿ ಏನಾಗಿದೆ, ಯಾಕೆ ಗಾಡಿ ಬಿಡ್ತಾಯಿಲ್ಲ ಅಂತ. ಅವರು ಬೆಳಗಿನ ಜಾವ ಬಂದವರು, ಹಿಂದಿನ ದಿವಸ ಬಂದವರು. ಅಲ್ಲಿ ಗಾಡಿ ನಿಲ್ಲಿಸ್ಕೊಂಡಿದ್ದಾರೆ, ಕುಡಿಯೋಕ್ಕೆ ನೀರು ಸಮೇತ ಇಲ್ಲ ಆ ಕಾಡಲ್ಲಿ. ಅವ್ರು ಏನು ಗಾಡಿಯಲ್ಲಿ ಇಟ್ಕೊಂಡಿರ್ತಾರೆ ಅದನ್ನು ಮೇಂಟೈನ್ ಮಾಡಿರ್ತಾರೆ, ಅದನ್ನು ಎಷ್ಟೋ ತನಕ ಮೇಂಟೈನ್ ಮಾಡೋಕ್ಕೆ ಸಾಧ್ಯ.
ಮಾಮೂಲಿ ಯಥಾ ಪ್ರಕಾರ ಇವರು ಏನು ಬಿಡ್ತಾ ಇದ್ದಾರೆ ಸ್ವಾಮಿಮಾರುಗಳಿಗೆ ಅದೇ ರೀತಿಯಲ್ಲಿ ಎಲ್ಲರಿಗೂ ಬಿಟ್ಟರೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಲ್ಲ. ಇವರು ಯಾವ ಉದ್ದೇಶಕ್ಕೆ ಅದನ್ನು ಮಾಡ್ತಿದ್ದಾರೆ ಏನು ಅಂತೇಳಿ ಇವತ್ತಿನವರೆಗೂ ಈ ಸಮಸ್ಯೆ ಇರಲಿಲ್ಲ. ಈಗ ಏನು ಕಮ್ಯುನಿಸ್ಟ್ ಸರ್ಕಾರ ಬಂದಿದೆ, ಆ ಸರ್ಕಾರ ಬಂದ ಮೇಲೆ ದೇವಸ್ಥಾನ ಬೋರ್ಡ್ ಏನಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗ್ತಾ ಇರೋಂಥ ಸ್ವಾಮಿಮಾರುಗಳಿಗೆ ನಿಜವಾಗ್ಲೂ ತುಂಬ ತೊಂದರೆ ಆಗ್ತಾಯಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅವರು ಅದನ್ನು ಸರಿಪಡಿಸ್ಕೋಬೇಕು. ಇಲ್ಲಿಂದ ಏನು ಸ್ವಾಮಿಮಾರುಗಳು ಯಾತ್ರಾರ್ಥಿಗಳು ಹೋಗ್ತಾರೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಅವ್ರಿಗೆ ದರ್ಶನ ಸಿಗಬೇಕು ಅನ್ನೋದಕ್ಕೋಸ್ಕರ ಇವತ್ತು ನನ್ನ ಅನಿಸಿಕೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ. ಸ್ವಾಮಿ ಶರಣಮಯ್ಯಪ್ಪ.